ವೆಲ್ಕಮ್ ಬ್ಯಾಕ್ ಗೈಸ್. ನೀವು ನೋಡ್ತೀರಾ ಇಂಜಿನಿಯರಿಂಗ್ ಕನ್ನಡ ಅಂಡ್ ನಾನು ನಿಮ್ಮ ಚಂದನ್. ವಿಷಯ ಏನಪ್ಪಾ ಅಂದ್ರೆ, ಫೈನಲಿ ನಾನು ಆರ್ಡರ್ ಮಾಡಿದ್ದು ಮ್ಯಾಕ್ಬುಕ್ M4 Pro ಲ್ಯಾಪ್ಟಾಪ್ ಡೆಲಿವರ್ ಆಗಿದೆ. ಇದ್ರ ಮೇಲೆ ಆಲ್ಮೋಸ್ಟ್ 2.6 ಲ್ಯಾಕ್ಸ್ ಇನ್ವೆಸ್ಟ್ ಮಾಡಿದ್ದೀನಿ. ನನ್ನ ತಮ್ಮ ಸ್ಟೂಡೆಂಟ್ ಆಗಿದ್ರಿಂದ 10% ಸ್ಟೂಡೆಂಟ್ ಡಿಸ್ಕೌಂಟ್ ಜೊತೆಗೆ ಆಪಲ್ ಏರ್ಪಾಡ್ಸ್ 4 ಕೂಡ ಫ್ರೀ ಆಗಿ ಸಿಕ್ಕಿದೆ. ಇದರಲ್ಲಿ ಎಷ್ಟು ರ್ಯಾಮ್ ಇದೆ ಅಂತ ಹೇಳಿದ್ರೆ ಎಷ್ಟೊಂದು ಜನ ಶಾಕ್ ಆಗ್ತೀರಾ. ಇದೆಲ್ಲ ಡೀಟೇಲ್ಸ್ ಜೊತೆಗೆ ನಾನು ಯಾಕೆ ಈ ಲ್ಯಾಪ್ಟಾಪ್ ತಗೊಂಡೆ, ಮೊದಲು ಯಾವ ಲ್ಯಾಪ್ಟಾಪ್ ಇತ್ತು, ಮತ್ತೆ ಅನ್ಬಾಕ್ಸಿಂಗ್ ನ ಈ ವಿಡಿಯೋದಲ್ಲಿ ಕವರ್ ಮಾಡ್ತಿರ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನನ್ನ ತುಂಬಾ ದಿನದಿಂದ ಫಾಲೋ ಮಾಡಿರೋರಿಗೆ ಗೊತ್ತಿರುತ್ತೆ, ನಾನು ಯೂಸ್ ಮಾಡ್ತಿದ್ದ ಲ್ಯಾಪ್ಟಾಪ್ ಮ್ಯಾಕ್ಬುಕ್ ಏರ್ M1 ಆಯ್ತಾ. ಇದೇ ಲ್ಯಾಪ್ಟಾಪ್. ಇದರಲ್ಲಿ ಅರೌಂಡ್ 16 GB ರ್ಯಾಮ್ ಇತ್ತು ಅಂಡ್ 256 GB ಸ್ಟೋರೇಜ್ ಇತ್ತು. ಇದನ್ನ ನಾನು ಥರ್ಡ್ ಇಯರ್ ಅಲ್ಲಿ ಇದ್ದಾಗ, ಥರ್ಡ್ ಇಯರ್ ಸ್ಟಾರ್ಟಿಂಗ್ ಅಲ್ಲಿ ತಗೊಂಡಿದ್ದೆ ಇಂಜಿನಿಯರಿಂಗ್ ಟೈಮ್ ಅಲ್ಲಿ. ಬಟ್ ಇಂಜಿನಿಯರಿಂಗ್ ಸ್ಟಾರ್ಟ್ ಮಾಡಿದಾಗ ನಾನು ತಗೊಂಡಿದ್ದು ಒಂದು ಲೆನೋವೋ ಲೀಜಿಯನ್ ಅಂತ ಗೇಮಿಂಗ್ ಲ್ಯಾಪ್ಟಾಪ್. ನಿಮ್ಮ ಹತ್ರ ಎಷ್ಟೊಂದು ಜನ ಹತ್ರ ಇರುತ್ತೆ. ಸೊ ಇದರಲ್ಲಿ ಜಸ್ಟ್ 8 GB ರ್ಯಾಮ್ ಇತ್ತು ಆಯ್ತಾ. i5 ಇಂಟೆಲ್ ಪ್ರೊಸೆಸರ್. ಆ ಟೈಮ್ಗೆ ಇದೇ ತುಂಬಾ ಜಾಸ್ತಿ ಇತ್ತು ನನಗೆ. ಸೊ ದಿಸ್ ಇಸ್ ವೇರ್ ಐ ಸ್ಟಾರ್ಟೆಡ್ ಮೋಸ್ಟ್ ಆಫ್ ಮೈ ಥಿಂಗ್ಸ್. ಬಟ್ ಏನಾಗುತ್ತೆ ಅಂದ್ರೆ, ಇದರಲ್ಲಿ ಸ್ವಲ್ಪ ಬ್ಯಾಟ್ರಿ ಬ್ಯಾಕಪ್ ಅಷ್ಟಿರ್ಲಿಲ್ಲ ಅಂಡ್ ತುಂಬಾ ಹೆವಿ ಆಯ್ತಾ ಕ್ಯಾರಿ ಮಾಡಕ್ಕೆ. ಇದ್ರ 4 ಪಟ್ಟೇನೋ ಇದೆ ವೆಯ್ಟ್. ಇದನ್ನೊಳೆ ಮೊಬೈಲ್ ತರ ನೋಡಿ ಹೆಂಗ್ ಕ್ಯಾರಿ ಮಾಡ್ಬೋದು ಇದು. ಸೊ ದಟ್ ಈಸ್ ವೈ ವೆನ್ ಮೈ ವರ್ಕ್ ಇನ್ಕ್ರೀಸ್ಡ್, ನಾನು ಹೊರಗಡೆ ಕ್ಯಾರಿ ಮಾಡಬೇಕು ಅಂದಾಗ ಅಂಡ್ ನನಗೆ ಸ್ವಲ್ಪ ಪ್ರೊಡಕ್ಟಿವಿಟಿ ಬೂಸ್ಟ್ ಬೇಕು ಅಂದಾಗ, ದಟ್ ಈಸ್ ವೆನ್ ಐ ಬಾಟ್ ದಿಸ್ ಮ್ಯಾಕ್ಬುಕ್ ಆಯ್ತಾ. ಹೇಳ್ತಾರಲ್ಲ, ಸ್ಮಾಲ್ ಡಿಸಿಷನ್ಸ್ ದಟ್ ಯು ಟೇಕ್ ವಿಲ್ ಹ್ಯಾವ್ ಅ ಬಿಗ್ ಡಿಫರೆನ್ಸ್ ಇನ್ ಯೋರ್ ಲೈಫ್ ಅಂತ. ಸೊ ದಟ್ ಈಸ್ ವಾಟ್ ಹ್ಯಾಪನ್ಡ್. ಇದೊಂದು ಲ್ಯಾಪ್ಟಾಪ್ ತಗೊಂಡಿದ್ದು ನನ್ನ ಪ್ರೊಡಕ್ಟಿವಿಟಿ ಎಷ್ಟು ಜಾಸ್ತಿ ಆಯ್ತು ಗೊತ್ತಾ. ಸೊ ನಾನು ಲಿಟ್ರಲಿ ಮೊಬೈಲ್ ತರ ಇದನ್ನ ಎಲ್ಲ ಕಡೆ ಕ್ಯಾರಿ ಮಾಡ್ತಿದ್ದೆ. ನೀವು ನೋಡಿದ್ರೆ ನನ್ನ 2023 ಕಾಂಟ್ರಿಬ್ಯೂಷನ್ ಗ್ರಾಫ್ ಗಿಟಬಲ್ ಇರ್ಬೋದು, ಲೀಡ್ ಕೋಡ್ ಅಲ್ಲಿ ಇರ್ಬೋದು, ಎವ್ರಿ ಸಿಂಗಲ್ ಡೇ ಏನಾದ್ರೂ ಒಂದು ಕೋಡ್ ಮಾಡಿದ್ದೀನಿ. ಹಂಗ ಆಗ್ಬೇಕು ಅಂದ್ರೆ ಹೆಂಗಾಗುತ್ತೆ, ನಾನು ಟ್ರಿಪ್ಸ್ ಹೋಗ್ತಿದ್ದೆ, ಫ್ಯಾಮಿಲಿ ಫಂಕ್ಷನ್ಸ್ ಇತ್ತು, ಇದೆಲ್ಲ ಹೋಗಿ ಇದನ್ನ ಮಾಡ್ಬೇಕು ಅಂದ್ರೆ ಐ ನೀಡೆಡ್ ಅ ಲ್ಯಾಪ್ಟಾಪ್ ದೇರ್, ರೈಟ್. ಸೊ ಇದನ್ನ ಎಲ್ಲಾ ಕಡೆ ಕ್ಯಾರಿ ಮಾಡಿದೀನಿ. ಟ್ರಿಪ್ಸ್ ಹೋದ್ರೂ ಕ್ಯಾರಿ ಮಾಡಿದೀನಿ ಆಯ್ತಾ. ಬೀಚಲ್ಲಿ ಕುತ್ಕೊಂಡು ಲೀಡ್ ಕೋಡ್ ಕ್ವಶನ್ ಸಾಲ್ವ್ ಮಾಡಿರ್ಬೋದು. ಸೊ ದಟ್ ಅಂಡ್ ಆಲ್ ಇಸ್ ಅ ಗ್ರೇಟ್ ಮೆಮರಿ. ಬಟ್ ಆ ತರ ಕನ್ಸಿಸ್ಟೆನ್ಸಿ ಇಟ್ಟಿದ್ದಕ್ಕೇನೆ ಐ ಆಮ್ ಹೂ ಐ ಆಮ್ ಟುಡೇ ಆಯ್ತಾ. ಸೊ ಸುಮ್ನೆ ಎಲ್ಲ ಆಗ್ಬಿಡಲ್ಲ. ಬಟ್ ದೆನ್ ಇದರಿಂದನೇ ನಾನು ಎಷ್ಟೊಂದು ಓಪನ್ ಸೋರ್ಸ್ ಪ್ರಾಜೆಕ್ಟ್ಸ್ಗೆ ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ. ಗೂಗಲ್ ಸಮ್ಮರ್ ಆಫ್ ಕೋಡ್ ಕ್ರ್ಯಾಕ್ ಮಾಡೋದಾಗಿರ್ಲಿ, ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡೋದಾಗಿರ್ಲಿ, ಅಥವಾ ರಿಮೋಟ್ ಇಂಟರ್ನ್ಶಿಪ್ಸ್ ಎಷ್ಟೊಂದು ಸಿಕ್ತು, ಅದರಲ್ಲಿ ವರ್ಕ್ ಮಾಡುವಾಗ ಇದೇ ಲ್ಯಾಪ್ಟಾಪ್ನ ನಾನು ಯೂಸ್ ಮಾಡಿರೋದು. ಅಷ್ಟೇ ಯಾಕೆ, ಪ್ಲೇಸ್ಮೆಂಟ್ ಪ್ರಿಪ್ರೇಷನ್ಗೂ ಕೂಡ ಇದೇ ಒಂದು ಲ್ಯಾಪ್ಟಾಪ್ ಹೆಲ್ಪ್ ಮಾಡಿದೆ. ಓಕೆ, ಇದೆಲ್ಲದಕ್ಕಿಂತ ನಿಮಗೂ ಒಂದು ಹೆಲ್ಪ್ ಆಗಿದೆ. ಏನ್ ಹೇಳಿ, ನನ್ನ ಕಂಟೆಂಟ್ ಕ್ರಿಯೇಷನ್ ಕೂಡ ಇದರಲ್ಲೇ ಮಾಡಿರೋದು. ಪೈಥಾನ್ ವಿಡಿಯೋಸ್ ಏನೇನು ನೋಡಿದ್ರೆ ಇಲ್ಲಿವರೆಗೂ ಬಂದಿರೋದು, ಅದು ಇದೇ ಒಂದು ಲ್ಯಾಪ್ಟಾಪ್ ಅಲ್ಲಿ ಮಾಡಿರೋದಾಯ್ತಾ. ಸೊ ಇಟ್ ವಾಸ್ ವೆರಿ ಗುಡ್. 16 GB ಇಸ್ ಮೋರ್ ದ್ಯಾನ್ ಎನಫ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಬಟ್ ನೀವು ರೀಸೆಂಟ್ ಆಗಿ ಅಬ್ಸರ್ವ್ ಮಾಡಿದ್ರೆ, ನಾನು ಪೈಥಾನ್ ವಿಡಿಯೋಸ್ ಅಲ್ಲಿ ಮಧ್ಯದಲ್ಲಿ ಹೇಳಿದ್ದೆ ಗೊತ್ತಾ, ಹ್ಯಾಂಗ್ ಆಗೋಗಿದೆ, ಸಾರಿ ಸ್ವಲ್ಪ ಮತ್ತೆ ಚೇಂಜ್ ಮಾಡ್ತೀನಿ ಅಂತ ಎಲ್ಲ ಹೇಳಿದ್ದೀನಿ. ಡಿಬಗರ್ ಅಂತ ಮಾಡಿದಾಗಂತೂ ತುಂಬಾನೇ ಹ್ಯಾಂಗ್ ಆಗೋಯ್ತು ಲ್ಯಾಪ್ಟಾಪ್. ಫುಲ್ ಹೀಟ್ ಆಗ್ಬಿಡುತ್ತೆ, ಹ್ಯಾಂಗ್ ಆಗುತ್ತೆ. ಇದು ಯಾಕೆ ಅಂತ ಹೇಳೋದಾದ್ರೆ, 16 GB ರ್ಯಾಮ್ ಏನೋ ಇದೆ, ಬಟ್ ಸ್ಟೋರೇಜ್ ಇರೋದು 256 GB ಆಯ್ತಾ. ಇದನ್ನ ನೆನ್ಪಿಟ್ಕೊಳ್ಳಿ. ಇವಾಗ ಲ್ಯಾಪ್ಟಾಪ್ಗಳು ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇರ್ಬೋದು, 16 GB ರ್ಯಾಮ್ ಏನಿದೆ ಅದು 16 GB ಅಂತ ಹೇಳ್ತಾರೆ ಅಷ್ಟೇ. ಬಟ್ ವರ್ಚುವಲ್ ಮೆಮರಿ ಇನ್ಫಿನೈಟ್ ಇರುತ್ತೆ. ಹೆಂಗ್ ಇನ್ಫಿನೈಟ್ ಇರುತ್ತೆ, ಏನ್ ಮಾಡ್ತಾರೆ ಅಂದ್ರೆ ಆ ಕಾನ್ಸೆಪ್ಟ್ ಅಲ್ಲಿ, ಈಗ 16 GB ರ್ಯಾಮ್ ಫುಲ್ ಆಗೋಗಿದೆ, ಎಲ್ಲ ಅಪ್ಲಿಕೇಶನ್ಸ್ ರನ್ ಮಾಡ್ತಾ ಇದ್ದೀರಾ. ಈಗ ನಾನು ವಿಡಿಯೋ ಮಾಡ್ಬೇಕಾದ್ರೆ ಒಂದು ಮಾನಿಟರ್ ಇರುತ್ತೆ, ಟ್ಯಾಬ್ ಕನೆಕ್ಟ್ ಆಗಿರುತ್ತೆ, ಅದ್ರಲ್ಲಿ ರೈಟಿಂಗ್ ಬರೆಯಕ್ಕೆ, ಕ್ಯಾಮ್ರಾ ಓಪನ್ ಆಗಿರುತ್ತೆ, ವಿಡಿಯೋ ರೆಕಾರ್ಡ್ ಆಗ್ತಿರುತ್ತೆ, ಅಂಡ್ ಬ್ಯಾಕ್ ಗ್ರೌಂಡ್ ಅಲ್ಲಿ VS ಕೋಡ್ ರನ್ ಮಾಡ್ತಾ ಇರ್ತೀನಿ. ಇದರೆಲ್ಲ ಏನೇನೋ ರನ್ ಆಗ್ತಿರುತ್ತಲ್ವಾ. ಇದೆಲ್ಲ ಅಪ್ಲಿಕೇಶನ್ಸ್ ರ್ಯಾಮ್ ಅಲ್ಲಿ ಇರುತ್ತೆ 16 GB ಲಿ. ಬಟ್ 16 GB ಎಕ್ಸೀಡ್ ಆಯ್ತು. ಈಗ ಏನೋ ರೆಕಾರ್ಡ್ ಮಾಡ್ತೀನಿ, 16 GB ಜಾಸ್ತಿ ಏನೋ ಬೇಕು ಅಂದ್ರೆ ಏನ್ ಮಾಡುತ್ತೆ, ಅದೊಂದು ಕಂಪ್ಯೂಟರ್ ರ್ಯಾಮ್ ಅಲ್ಲಿ ಇದ್ದಿದ್ದು ಸ್ವಲ್ಪ ಅಪ್ಲಿಕೇಶನ್ ಏನ್ ಜಾಸ್ತಿ ಆಕ್ಟಿವ್ ಇರಲ್ವಲ್ಲ, ಅದನ್ನ ತೆಗೆದು ಸ್ವಾಪ್ ಸ್ಪೇಸ್ ಅನ್ನೋ ಒಂದು ಸ್ಟೋರೇಜ್ ಹಾಕುತ್ತೆ. ಸ್ಟೋರೇಜ್ 256 GB ರ್ಯಾಮ್ ಇತ್ತಲ್ಲ, ಅದಕ್ಕೆ ವಾಪಸ್ ಹಾಕುತ್ತೆ. ಅಲ್ಲಿ ಇಟ್ಕೊಂಡಿರ್ತೀನಿ, ಆಮೇಲೆ ವಾಪಸ್ ತಗೋತೀನಿ ಅನ್ನೋ ತರ. ಸೊ ಬೇರೆ ಅಪ್ಲಿಕೇಶನ್ಸ್, ಆಕ್ಟಿವ್ ಅಪ್ಲಿಕೇಶನ್ಸ್ ಸ್ವಲ್ಪ ರ್ಯಾಮ್ದು ಟೈಮ್ ಕೊಡೋಕೆ. ಸೊ ಈ ತರ ವರ್ಕ್ ಆದ್ರೆ ಪ್ರಾಬ್ಲಮೇ ಇರಬಾರ್ದು. ಬಟ್ ನಂದು 256 GB ಲಿ 130 ಸಿಸ್ಟಮ್ ಮತ್ತೆ ಆಪರೇಟಿಂಗ್ ಸಿಸ್ಟಮೇ ತಗೋಬಿಟ್ಟಿತ್ತು. ಇನ್ ಮಿಕ್ಕಿದ್ದು ಯಾವಾಗ್ಲೂ ಫುಲ್ ಇರ್ತಿತ್ತು ಅಂಡ್ ಸ್ವಾಪ್ ಸ್ಪೇಸೇ ಇರ್ತಿರ್ಲಿಲ್ಲ ಸ್ವಾಪ್ ಮಾಡಕ್ಕೆ. ಸೊ ಇಂಥ ಟೈಮಲ್ಲಿ ಇದು ತುಂಬಾ ಸ್ಲೋ ಆಗೋಯ್ತು ಆಯ್ತಾ. ಎಷ್ಟೊಂದ್ಸಲ ಹ್ಯಾಂಗ್ ಆಗಿದೆ. ಎಷ್ಟು ಫ್ರಸ್ಟ್ರೇಟ್ ಆಗುತ್ತೆ ಅಂದ್ರೆ, 30 ಮಿನಿಟ್ಸ್ ಕೂತ್ಕೊಂಡು ವಿಡಿಯೋ ಮಾಡಿರ್ತೀನಿ, ನಂಗೆ ವಿಡಿಯೋನ ಏನ್ ಬರ್ತಿದೆ ಅಂತ ಫೀಡ್ಬ್ಯಾಕ್ ನೋಡೋ ಅಷ್ಟು ಕಾನ್ಸಂಟ್ರೇಟ್ ಅಲ್ಲಿ ಹೋಗ್ಬಿಟ್ರೆ ನಾನು ಇಲ್ಲಿ ವಿಡಿಯೋ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ. ಸೊ ಅಂತ ಟೈಮಲ್ಲಿ ಏನಾಯ್ತು, ಮೋಸ್ಟ್ ಕೇಸಸ್ ಅಲ್ಲಿ ವಿಡಿಯೋ ಹ್ಯಾಂಗ್ ಆಗೋದು. ನಾನು 30 ಮಿನಿಟ್ಸ್ ವಿಡಿಯೋ ರೆಕಾರ್ಡ್ ಮಾಡಾದ್ಮೇಲೆ ಗೊತ್ತಾಗಿರ್ತಿತ್ತು, ಇಲ್ಲಿ ವಿಡಿಯೋನೇ ಬಂದಿಲ್ಲ, ಜಸ್ಟ್ ಆಡಿಯೋ ಬರ್ತಾ ಇದೆ, ವಿಡಿಯೋ ಸ್ಟಕ್ ಆಗಿದೆ. ಈ ತರ ಎಲ್ಲ ಬ್ಯಾಡ್ ಎಕ್ಸ್ಪೀರಿಯನ್ಸ್ ನಿಮ್ಗೂ ಕೊಡೋದಾಯ್ತಾ. ಸೊ ನನ್ಗೆ ಅದು ಇಷ್ಟ ಇಲ್ಲ, ಮತ್ತೆ ಶೂಟ್ ಮಾಡ್ತಿದ್ದೆ ಅಂಡ್ ದಿಸ್ ಯೂಸ್ ಟು ಈಟ್ ಅಪ್ ಅ ಲಾಟ್ ಆಫ್ ಟೈಮ್. ಅದು ಫ್ರಸ್ಟ್ರೇಷನ್ ಹೆಂಗಿರುತ್ತೆ ಅಂದ್ರೆ, ಬೇರೆ ಏನು ಕೆಲಸ ಮಾಡಕ್ಕೆ ಮೂಡ್ ಬರಲ್ಲ. ಸೊ ಆ ತರ ಆಗಿರ್ತಿತ್ತು. ಸೊ ದಟ್ ಈಸ್ ವೈ ಇಟ್ ಹ್ಯಾಸ್ ಬಿಕಮ್ ಸ್ಲೋ. ಬಟ್ ನೀವೇನಾದ್ರೂ ಒಬ್ಬ ನಾರ್ಮಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಏನೋ ಮಾಡ್ತಿದ್ದೀರಾ ಅಂದ್ರೆ, ದಿಸ್ ಇಸ್ ಮೋರ್ ದ್ಯಾನ್ ಎನಫ್ ಟು ಬಿ ಹಾನೆಸ್ಟ್, ಅಂಟಿಲ್ ಯು ಆರ್ ಇನ್ ಟು ವೆರಿ ಹೈ ಪರ್ಫಾರ್ಮೆಂಟ್
ಟಾಸ್ಕ್ಸ್ ಆಯ್ತಾ, ವಿಡಿಯೋ ಎಡಿಟಿಂಗ್ ಇರ್ಬೋದು ಆ ಥರ ಎಲ್ಲ. ಆ್ಯಂಡ್ ವಿಡಿಯೋ ಎಡಿಟಿಂಗ್ ಮಾಡುವಾಗಲೂ ಆ್ಯಕ್ಚುಲಿ ಸ್ವಲ್ಪ ಹ್ಯಾಂಗ್ ಆಗೋದು. ಸೊ ದಟ್ ಈಸ್ ವೈ ಐ ಥಾಟ್ ಆಫ್ ಗಿವಿಂಗ್ ದಿಸ್ ಟು ಮೈ ಬ್ರದರ್. ಇದನ್ನ ನನ್ನ ತಮ್ಮಂಗೆ ಕೊಟ್ಬಿಟ್ಟು ನೆಕ್ಸ್ಟ್ ಇವಾಗ ನಾನು ಮ್ಯಾಕ್ಬುಕ್ M4 ಪ್ರೋನ ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ಆರ್ಡರ್ ಮಾಡಿ ಡೆಲಿವರ್ ಆಗಿದೆ ಆ್ಯಕ್ಚುಲಿ. ಆ್ಯಂಡ್ ಇದರಲ್ಲಿ ರ್ಯಾಮ್ ಎಷ್ಟಿದೆ ಅಂತ ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ. 48 GB ರ್ಯಾಮ್ ಇದೆ. ರ್ಯಾಮ್ 48 GB ಜೊತೆಗೆ 512 GB ಸ್ಟೋರೇಜ್. ಸೊ 512 ಇಸ್ ಅ ನಾರ್ಮಲ್ ಥಿಂಗ್. ಅದು ಸಾಕು ನನಗೆ ಆ್ಯಕ್ಚುಲಿ, ಯಾಕಂದರೆ ಕ್ಲೌಡ್ ಸಬ್ಸ್ಕ್ರಿಪ್ಷನ್ ಇದೆ, ನಾನು ಅಲ್ಲಿ ಮೂವ್ ಮಾಡ್ಕೋತೀನಿ. ಬಟ್ 512 GB ಇದೆ, ದಟ್ ಈಸ್ ಫೈನ್. ಇಲ್ಲಿ 48 GB ರ್ಯಾಮ್, ಲೈಕ್ ತುಂಬ ಖುಷಿ ಆಗುತ್ತೆ. ನಾನು ಫಸ್ಟ್ ನನ್ನ ಕಂಪ್ಯೂಟರ್ ಇತ್ತು, ನಾನು 12th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ, ಅದರಲ್ಲಿ ಜಸ್ಟ್ 256 MB ರ್ಯಾಮ್ ಇದ್ದಿದ್ದು ಆಯ್ತಾ. ಜಸ್ಟ್ ಇಮ್ಯಾಜಿನ್, ನಾನು 256 MB ರ್ಯಾಮಲ್ಲಿ ಕೆಲಸ ಮಾಡಿರೋನು ಇವಾಗ 48 GB ರ್ಯಾಮ್. 48 GB ಅಂದರೆ ಆಲ್ಮೋಸ್ಟ್ 50,000 MB. 256 MB ಅಲ್ಲಿ 50,000 MB ಅಲ್ಲಿ. So this is the depth I have climbed. It is not the height I have reached. Depth. So ನಿಮ್ಮ ಸಕ್ಸಸ್ನ ಯಾವಾಗಲೂ ನೀವೆಷ್ಟು ಹೈ ಹೋಗ್ತೀರಾ ಅನ್ನೋದಕ್ಕಿಂತ ನೀವು ಎಷ್ಟು ಡೆಪ್ತ್, ಎಷ್ಟು ಆಳನ ಕವರ್ ಮಾಡ್ತೀರಾ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಇವನ್ ದ್ಯಾಟ್ ಇಸ್ ಅ ಫ್ಯಾಕ್ಟರ್ ಹಿಯರ್. ನಿಜ ಖುಷಿ ಆಗುತ್ತೆ ಫ್ರಮ್ ವೇರ್ ಐ ಹ್ಯಾವ್ ಕಮ್, ವೇರ್ ಐ ಆಮ್ ರೈಟ್ ನೌ, ಆ್ಯಂಡ್ ವೇರ್ ಐ ಆಮ್ ಗೋಯಿಂಗ್ ಟು ರೀಚ್. ಸೊ ದಿಸ್ ಆ್ಯಂಡ್ ಆಲ್ ನೆಕ್ಸ್ಟ್ ಮಿ encourages me to keep pushing every single day. ಹಿಂಗೆ ಹೇಳ್ತಾ ಸೊ ಈ ಲ್ಯಾಪ್ಟಾಪ್ನ ನನ್ನ ತಮ್ಮಂಗೆ ಕೊಡ್ತಾ ಇದ್ದೀನಿ. ಇವಾಗ ನನಗೆ ಬಂದಿರೋಂಥ ಒಂದು ಹೊಸ ಲ್ಯಾಪ್ಟಾಪ್ನ ಅನ್ಬಾಕ್ಸ್ ಮಾಡೋ ಟೈಮ್. ಲೆಟ್ಸ್ ಡೂ ಇಟ್. ಆಪಲ್ ಅವ್ರದ್ದು ಒಂದು ಮೈಗ್ರೇಷನ್ ಅಸಿಸ್ಟೆಂಟ್ ಇದೆ. ಸೊ ಅದನ್ನ ರನ್ ಮಾಡಿ ನನ್ನ ಓಲ್ಡ್ ಲ್ಯಾಪ್ಟಾಪ್ ಅಲ್ಲಿ ಹೆಂಗಿತ್ತೋ ಸೇಮ್ ಸ್ಟೇಟು ನಾನು ನ್ಯೂ ಲ್ಯಾಪ್ಟಾಪ್ಗೆ ಮೈಗ್ರೇಟ್ ಮಾಡಿದ್ದೀನಿ. ಸೇಮ್ ಅಲ್ಲಿ ಏನನ್ನ ನಿಲ್ಸಿದ್ನೋ ಅಲ್ಲಿಂದಾನೇ ಈ ಲ್ಯಾಪ್ಟಾಪ್ ಸ್ಟಾರ್ಟ್ ಆಗಿದೆ. ಎಷ್ಟು ಒಳ್ಳೆ ಯೂಸರ್ ಎಕ್ಸ್ಪೀರಿಯನ್ಸ್ ನೋಡಿ. ಸೊ ದಿಸ್ ಇಸ್ ವೈ ಇವ್ರಿಗೆ ಇಷ್ಟು ದುಡ್ಡು ಕೊಡ್ತೀವಿ. ಜಸ್ಟ್ ಬ್ರ್ಯಾಂಡ್ ಅಲ್ಲ, ದ ಎಕ್ಸ್ಪೀರಿಯನ್ಸ್ ದಟ್ ದೇ ಪ್ರೊವೈಡ್. ಸೊ ನೀವೇನಾದ್ರೂ ಒಂದು ಪ್ರಾಡಕ್ಟ್ ಬಿಲ್ಡ್ ಮಾಡ್ತಿದ್ರೆ ಆದಷ್ಟು ಪ್ರಾಡಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ದ್ಯಾಟ್ ವಿಲ್ ಬ್ರಿಂಗ್ ಇನ್ ಅ ಲಾಟ್ ಆಫ್ ಮನಿ ಟು ಯು. ಡೋಂಟ್ ಜಸ್ಟ್ ಲುಕ್ ಅಟ್ ಮನಿ ವಿಲ್ ಕಮ್ ಎನಿವೇಸ್. ಓಕೆ ಅಂತ ಹೇಳ್ತಾ, ಇನ್ ಯೋರ್ ಲೈಕ್ ಲರ್ನಿಂಗ್ ಜರ್ನಿ ಆಸ್ ವೆಲ್, ನೀವು ಆದಷ್ಟು ಕಲೀರಿ. ಮನಿ ಅದಾಗದೇ ಬರುತ್ತೆ. ದೇ ಸೇ ರೈಟ್, ಲರ್ನ್ ಬಿಫೋರ್ ಯು ಅರ್ನ್ ಅಂತ. ಸೊ ದಟ್ ಈಸ್ ವಾಟ್ ಐ ರೆಕಮೆಂಡ್. ಈ ಲ್ಯಾಪ್ಟಾಪ್ಗೆ ಎಲ್ಲ ಮೂವ್ ಆಗಿದೆ. ಆ್ಯಕ್ಚುಲಿ ವಿಡಿಯೋನ ಅನ್ಬಾಕ್ಸಿಂಗ್ ಮಾಡಿ 10 days ಆದಮೇಲೆ ಶೂಟ್ ಮಾಡ್ತಿರೋದು, ಟೈಮ್ ಇರಲಿಲ್ಲ ಆಯಿತಾ. ಬಟ್ ಎನಿವೇಸ್, ಯು ವಾಚ್ ದ ಅನ್ಬಾಕ್ಸಿಂಗ್. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಟೋರಿ ಹೇಳಿದೆ, ಯಾಕೆ ಲ್ಯಾಪ್ಟಾಪ್ ತಗೊಂಡೆ ಅಂತಲೂ ಹೇಳಿದೆ. ಮೈಗ್ರೇಟ್ ಕೂಡ ಆಗಿದೆ, ದಟ್ ಇಸ್ ಸೋ ಗುಡ್. ಇವಾಗ ಮೇನ್ ವಿಷಯ ಏನು, ನಾನು ಇದನ್ನು ತಗೊಂಡಿದ್ದೇನಕ್ಕೆ ಅಂತ ಹೇಳಿದ್ದೆ, ನಾನು ಕೋರ್ಸಸ್ನ ಮಾಡಬೇಕು, ಸ್ವಲ್ಪ ಪ್ರಾಡಕ್ಟ್ಸ್ನ ಬಿಲ್ಡ್ ಮಾಡಬೇಕು. ಇದೆಲ್ಲ ಟೈಮಲ್ಲಿ ಹೈ ಪರ್ಫಾರ್ಮೆಂಟ್ ಆಕ್ಟಿವಿಟೀಸ್, ಇದೆಲ್ಲ ಹೈ ಪರ್ಫಾರ್ಮೆನ್ಸ್ ಬೇಕಂತ. ಸೊ ದ್ಯಾಟ್ ಇಸ್ ವೈ ಐ ಬಾಟ್ ದಿಸ್. ನೌ ಇಟ್ ಇಸ್ ಟೈಮ್ ಟು ಡೂ ದ್ಯಾಟ್. ಬಟ್ ಸೀರಿಯಸ್ ಆಗಿ ಹೇಳ್ತೀನಿ, ನಾನು ಕೋರ್ಸ್ ವಿಡಿಯೋಸ್ನ ಹಾಕಕ್ಕೆ ಎಷ್ಟೊಂದು ಪ್ಲ್ಯಾನ್ ಮಾಡಿದ್ದೀನಿ ಆಯಿತಾ. ಪ್ಲ್ಯಾನ್ ಎಲ್ಲ ಆಗಿದೆ, ಬಟ್ ದೆನ್ ಅದನ್ನು ರೆಕಾರ್ಡ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಟೈಮ್ ಸಿಕ್ಕಿದ್ರು ಹೆಂಗಿರುತ್ತೆ ಅಂದರೆ, ಬೆಳಗ್ಗೆನೇ ಸಂಜೆ ವರ್ಕ್ ಮಾಡಿ, ಇನ್ನೊಂದು ಸಂಜೆ ಮೇಲೆ ಇನ್ನೊಂದು ವರ್ಕ್, ನನ್ನೇ ಒಂದೇನೋ ಸೈಡ್ ಪ್ರಾಜೆಕ್ಟ್ಸ್ ಮಾಡಿಕೊಂಡು ಇದೆಲ್ಲ ಮಾಡಬೇಕಾದ್ರೆ ಬ್ರೈನ್ ಅವಾಗಲೇ ಎಕ್ಸಾಸ್ಟ್ ಆಗೋಗಿರುತ್ತೆ. ನಿಮಗೆ 1 hour ಟೈಮ್ ಸಿಕ್ಕಿದ್ರು ಆ 1 hour ಶೂಟ್ ಮಾಡೋ ಅಷ್ಟು ಒಂದು ಮೋಟಿವೇಶನ್ ಇದೆ ಬಿಡಿ ನನಗೆ. ಬಟ್ ಇದ್ರೂ ನೀವು ಅಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ದ್ಯಾಟ್ ಈಸ್ ವೈ ಐ ಆಮ್ ನಾಟ್ ಏಬಲ್ ಟು ರೆಕಾರ್ಡ್ ಎನಿ ವಿಡಿಯೋಸ್. ಬಟ್ ಸೂನ್ ಐ ವಿಲ್, ಐ ಪ್ರಾಮಿಸ್ ಯು ದ್ಯಾಟ್. ಇನ್ನು ತುಂಬ ಕೋರ್ಸಸ್ ತರೋದಿದೆ ಕನ್ನಡದಲ್ಲಿ, ಅದು ಯೂಟ್ಯೂಬಲ್ಲಿ. ಲೆಟ್ ಸಿ ಹೌ ಇಟ್ ಗೋಸ್. ನಿಜ ಚೆನ್ನಾಗಿದೆ. ಅದೆಲ್ಲ ಅಪ್ಡೇಟ್ಸು ಯಾವಾಗ ಕೋರ್ಸ್ ಲಾಂಚ್ ಆಗುತ್ತೆ ಆ್ಯಂಡ್ ಈ ಲ್ಯಾಪ್ಟಾಪ್ ಮುಂದೆ ಹೆಂಗಿದೆ, 100 days ಆದಮೇಲೆ ಇರ್ಬೋದು. ಇದೆಲ್ಲ ಅಪ್ಡೇಟ್ಸ್ನ ನಾನು ಯೂಟ್ಯೂಬ್ ಚಾನಲ್ ಜೊತೆಗೆ ಇನ್ಸ್ಟಾಗ್ರಾಮಲ್ಲೂ ಸಹ, ಇನ್ಸ್ಟಾಗ್ರಾಮಲ್ಲಿ ಇಂಜಿನಿಯರಿಂಗ್ ಇನ್ ಕನ್ನಡನ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಈ ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇರ್ ಇಸ್ ಅ ಲಾಟ್ ಕಮಿಂಗ್ ಇನ್. ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ ನಿಜವಾಗ್ಲೂ ವಿಡಿಯೋ ಇಷ್ಟ ಆಗಿರುತ್ತೆ. ಲೈಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನೀವೇನಾದರೂ ಇಂಜಿನಿಯರಿಂಗ್ ಜಾಯ್ನ್ ಆಗ್ತಿದ್ರೆ ಅಥವಾ ಲ್ಯಾಪ್ಟಾಪ್ ಪರ್ಚೇಸ್ ಮಾಡಬೇಕು ಅಂತಿದ್ರೆ, ನಿಮ್ಗೆ ಏನೇನು ಡೌಟ್ಸ್ ಇದೆಯೋ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆದಷ್ಟು ನಾನು ಆನ್ಸರ್ ಮಾಡ್ತೀನಿ. ನಾನು ಮಾಡಲಿಲ್ಲ ಅಂದ್ರೂ
ನಮ್ಮ ಕಮ್ಯುನಿಟಿ ಮೆಂಬರ್ಸ್ ಯಾರ್ಯಾರಿದ್ದಾರೆ, ನನ್ನ ಫಸ್ಟ್ ಇಯರಿಂದ ನೋಡ್ಕೊಂಡು ಬಂದು ಇವಾಗ 4th ಇಯರ್ಲಿ ಇರ್ತಾರೆ ನೋಡಿ, ಅವರು ಕೂಡ ನಿಮಗೆ ರಿಪ್ಲೈ ಮಾಡುವಂಥ ಚಾನ್ಸ್ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಟಿಲ್ ಹಿಯರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಟೇಕ್ ಕೇರ್.